ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ವಿಶೇಷ ಅನುಕೂಲ. ಕ್ಷೇತ್ರ ಸಾಧು ಸಂತರ ಭೇಟಿ, ಕ್ಷೇತ್ರ ದರ್ಶನ, ಸಾಧು ಸಂತರ ಭೇಟಿ, ಹೀಗೆ ದಾಂಪತ್ಯದಲ್ಲಿ ಸಾಮರಸ್ಯ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ನೋಡಿ. ವೃಶ್ಚಿಕ ರಾಶಿಯವರೆಗೂ ಭಾಗ್ಯಾಧಿಪತಿ ಜನ್ಮದಲ್ಲಿ ಸಂಚರಿಸ್ತಾ ಇದ್ದೇನೆ, ಪಕ್ಷದ ಬಲದ ಜೊತೆಗೆ. ಈ ಕಾರಣದಿಂದಾಗಿ ದೈವಾನುಕೂಲ ಉಂಟಾಗುತ್ತೆ. ನೀವು ಯಾವುದೋ ಕಷ್ಟ ಸಾಹಸ ಇದೆ ನನ್ನ ಕೈಲಿ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದರೆ ಆಗುತ್ತೆ. ಭಗವದ್ ಕೃಪೆಯಿಂದ ಆಯ್ತಪ್ಪ ಅದು ಅಂತ ಅನಿಸುತ್ತೆ, ನಿಮಗೆ ಅನುಭವಕ್ಕೆ ಬರುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಧೈರ್ಯ ಸಾಹಸಗಳಿದ್ದಾವೆ, ಸಹೋದರರಲ್ಲಿ ಸಾಮರಸ್ಯ ಇದೆ, ವೃತ್ತಿಯಲ್ಲಿ ಶತ್ರುಗಳ ಒಂದು ನೋಡಿ, ಆ ಕರ್ಮಾಧಿಪತಿ ಷಷ್ಠದಲ್ಲಿದ್ದಾಗ ಶತ್ರುಗಳ ನಿವಾರಣೆ ಆಗುತ್ತೆ ಅಂತ. ವೃತ್ತಿಯಲ್ಲಿ ಅಂಥದ್ದನ್ನು ಎದುರಿಸ್ತೀರಾ, ಅದರ ನಿವಾರಣೆಯೂ ಆಗುತ್ತೆ, ಆತಂಕ ಬೇಡ. ಬಟ್ಟೆ ವ್ಯಾಪಾರದಲ್ಲಿ ಅನುಕೂಲ ಚೆನ್ನಾಗಿದೆ. ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರ ವಹಿಸಿ. ಅಲ್ಲಿ ಗುರು ಅಷ್ಟಮದಲ್ಲಿದ್ದಾನೆ, ಧನಾಧಿಪತಿ, ಅದು ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಚಂದ್ರ ಚೆನ್ನಾಗಿದ್ದಾಗ ಸ್ವಲ್ಪ ಧೈರ್ಯ ಸಾಹಸ ಇದು ಉಂಟಾಗುತ್ತೆ. ಮತ್ತು ಭಾಗ್ಯವನ್ನು ವೀಕ್ಷಿಸ್ತಾನೆ. ಭಾಗ್ಯಾಧಿಪತಿ ಭಾಗ್ಯಸ್ಥಾನ ನೋಡಿದ್ರೆ ಅದೃಷ್ಟದಿಂದ ಈ ವಾರ ನಿಮ್ಮ ಪಾಲಿಗೂ ಕೂಡ ಹೇಗೆ ತುಲಾರಾಶಿಯವರು ಸಮಾಧಾನ ಸೌಖ್ಯಗಳನ್ನು ಪಡೆದ್ರೋ ತಮಗೂ ಇದೇ ಸಮೃದ್ಧವಾದ ಒಂದು ಸಮಾಧಾನ ಸೌಖ್ಯ ಫಲ. ಹೀಗಾಗಿ ಯೋಚನೆ ಬೇಡ. ವೃಶ್ಚಿಕ ರಾಶಿಯವರಿಗೆ ಪರಿಹಾರಕ್ಕೆ ಏನಪ್ಪ ಮಾಡೋದು ಅಂತಂದರೆ, ಗುರು ಸನ್ನಿಧಾನಕ್ಕೆ ಕಡಲೆಬೇಳೆ ಸಮರ್ಪಣೆ ಮಾಡಿ. ಮತ್ತು ಚತುರ್ಥದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಹೃದಯ ರೋಗಗಳನ್ನು, ಶ್ವಾಸಕೋಶ ಸಂಬಂಧಿ ತೊಂದರೆಗಳನ್ನು ತರುವ ಸಾಧ್ಯತೆ ಇದೆ. ಉದರಬಾಧೆ ಉಂಟಾಗುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಗಣಪತಿಗೆ ಬಹಳ ಮುಖ್ಯವಾಗಿ ಮಂಗಳವಾರ ದಿವಸ ತಪ್ಪದೆ ಅಭಿಷೇಕವನ್ನು ಮಾಡಿಸಿ, ಕಬ್ಬಿನ ರಸ, ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅದನ್ನು ತೀರ್ಥ ತಗೊಳ್ಳಿ. ಅದು ತುಂಬ ಆರೋಗ್ಯಕ್ಕೆ ನಿಮಗೆ ಬಹಳ ವಿಶೇಷವಾದ ಅನುಕೂಲ ಮಾಡಿಕೊಡುತ್ತೆ. ತಪ್ಪದೆ ಗಣಪತಿ ಪ್ರಾರ್ಥನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.